ಗಾಡಿ ಮೇಲೆ ಬೇಡ, ಯಾರೇ ನೋಡಿದ್ರ ಸಮಸ್ಯೆ ಆಗ್ಬಾರ್ದು. ಕಂಪ್ಲೀಟ್ ಕೊಡ್ತೀನಿ. ಹೋದ್ ನೋಡು ಎಲ್ಲ ಫೋಟೋ ವಿಡಿಯೋಸು. ದೋಸ್ತ ತಗೋ ಇವನ 20 ಲಕ್ಷ ಅದಾವ. ಮನಿ ಕಾಗದ ಪತ್ರ ಏನೈತಿ ಆದಷ್ಟು ಲಗು ತಂದು ಕೊಟ್ಬಿಡ್ತೀನಿ. ದೋಸ್ತ ನಾ ರೊಕ್ಕದ ವಿಷಯದಾಗ ಬಾ ಕರೆಕ್ಟ್ ಅದಾನಿ. ಎಲ್ಲರ ಟೈಮ್ ತಪ್ತಂದ್ರ ದೋಸ್ತಿ ಕೆಡ್ತೈತಿ ಅಂದ್ರು ನಾ ಬಿಡುದಿಲ್ಲ. ನೆನಪಿರ್ಲಿ. ಅದನ್ನೇನಿನ್ ತಲೆ ಕೆಡಿಸ್ಕೊಬಿಡಣ. ಇನ್ನು ಬಡ್ಡಿ ಅಸಲ ಹೇಳಿ ಟೈಮಿಗೆ ಬಂದ್ ಮುಡ್ತೈತಿ. ದೋಸ್ತ್ ಒಂದು ಸಜೆಷನ್ ಕೊಡ್ತಾನ, ತಪ್ಪು ತಿಳ್ಕೊಕ್ ಹೋಗ್ಬೇಡ. ಮನ್ಯಾಗ ಕಮ್ಮ ಅಂತ ಹಿಂತಿನ ಬಿಟ್ಟು ಹೋದಲ್ಲ ಅವರದ ಶಿಮ, ಇದನ್ನೆಲ್ಲಾ ಮಾಡೋದ್ ಬೇಕನ? ನೀನ್ ಕೊಟ್ಟು ದುಡ್ಡು ಸಾಕನ ನನಗ. ನಿನ್ ಬಿಟ್ಟಿ ಸಜೆಷನ್ ನನಗ್ ಬೇಕಾಗಿಲ್ಲ. ನೋಡ್ರಿ ನಿಮ್ ದುಡ್ಡು ಬಂದ್ಬಿಟ್ಟಿದ್ದು ನೋಡ್ರಿ. ಅಪ್ರಪಟ್ ನೋಡ್ರಿ, ನಾನೇ ಜಾಯ್ನ್ ಆಗ್ಬೇಡಿ. ಥ್ಯಾಂಕ್ ಯು ಸರ್. ಹಲೋ ಅಪ್ಪ, ಎಲ್ಲಿದೀವ? ಮನ್ಯಾಗಿದ್ದೀನಪ್ಪ. ನಾ ಲೊಕೇಶನ್ ಕಳ್ಸಿರ್ತೀನಿ, ಸ್ವಲ್ಪ ಬಾರವ. ಯಾಕೆಂದ್ರೆ ಕೆಲ್ಸಿತ್ತು? ಇಲ್ಲ ನೀ ಬಾ, ಹೇಳ್ತೀನಿ. ಸರಿ ಅಪ್ಪ, ಆಯ್ತು. ಅಪ್ಪ ಎದ್ದು ಕರ್ಸಿರಿ? ನಿನ್ಗ ವಾಪಸ್ ಕೇಳ್ತ ತಪ್ಪು ತಿಳ್ಕೊಬೇಡ. ನೀವು ಗಂಡ ಹೆಂಡತಿ ಕರೆಗೂ ಚಲೋ ಅದಿರಿ. ಹ್ಞೂ ಅಪ್ಪ, ನಿಮ್ಗೆ ಯಾಕ್ರಿ ಡೌಟ್? ನಿನ್ ಗಂಡ ಕೂತಾನೋ, ಹೋಗು ಹೋಗು ಹೋಗು. ಥ್ಯಾಂಕ್ ಯು ವಿಕ್ರಮ್, ನನ್ನ ಸಲುವಾಗಿ ಇಷ್ಟೆಲ್ಲ ಮಾಡ್ರಿ. ಸೃಷ್ಟಿ, ನನ್ನ ಲೈಫ್ ಒಳಗೆ ಬಂದಂತ ಮೊದಲ ಹೆಣ್ಣೇನು. ಯು ಆರ್ ಮೈ ಫಸ್ಟ್ ಲವ್. ಕೊಡ್ತೇನ್ರಿ. ಯಾರ ಸೃಷ್ಟಿ ಅಂತ್ರಿ? ಯಾರು ಕೇಳಿ ಫೋನ್ ಎತ್ತಿದ್ದಿ? ನೋಡು, ನಿನ್ನ ಅತಿಯಾದ ಪ್ರೀತಿನ ಒಂದ್ಸಲ ಇರಿಟೇಟ್ ಮಾಡ್ತೈತಿ. ಕೆಲವೊಂದು ಟೈಮ್ ಲಿಮಿಟ್ನಾಗ ಇರೋದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಆದ್ರ ಇವತ್ ನಿನ್ ಲೈಫ್ ಒಳಗ ನಿನ್ ಹೆಂಡತಿ ಅದಾವ. ನಿನ್ ಹೆಂಡತಿ ಇದ್ರು ನನ್ ಬಗ್ಗೆ ಇಷ್ಟು ಕಾಳಜಿ ತೋರಿಸಿ ಇಷ್ಟೆಲ್ಲ ಮಾಡ್ದಿಲ್ಲ. ಥ್ಯಾಂಕ್ ಯು, ಲವ್ ಯು. ಲವ್ ಯು ಟು. ನೋವಲ್ಲು ನೂರು ಸುಖ ಉಂಟು ಇಲ್ಲಿ, ಸುಖದಲ್ಲೂ ನೂರು ನೋವುಂಟು.